ಇನ್ನು ರಾಮ ಮಂದಿರ ಹುಂಡಿ ಲೂಟಿ ಆಗಿರೋದರ ಲಿಂಕ್ ಬೀದರ್ಗೂ ಕೂಡ ಇದೆಯಾ? ಅದು ಹೇಗೆ ಅನ್ನೋದನ್ನ ಗಮನಿಸೋಣ. ಯುಪಿಎಸ್ಐಟಿಗೆ ಬೀದರ್ ವ್ಯಕ್ತಿಯಿಂದ ದೂರು ಸಲ್ಲಿಕೆ ಆಗಿದೆ. ಔರಾದ್ನ ದೀಪಕ್ ಪಾಟೀಲ್ ಇವರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ. ದೇಣಿಗೆ ಹಣ ಕಳವು ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿಗೆ ದೀಪಕ್ ಪಾಟೀಲ್ ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಭು ಚೌಹಾಣ್ ಆರ್ಎಸ್ಎಸ್ನ ಗೋಪಾಲ್ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಬಟ್ ಈ ರೀತಿ ರಾಮ ಮಂದಿರ ಹುಂಡಿ ಹಣ ಕಳವಾಗಿರೋದ್ರ ಬಗ್ಗೆ ಅಥವಾ ಮಿಸ್ ಆಗಿರೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ದೀಪಕ್ ಪತ್ರವನ್ನ ಬರೆದಿರೋದು ಯಾಕೆ? ಜೊತೆಗೆ ಪ್ರಭು ಚೌಹಾಣ್ ಹಾಗೆ ಆರ್ಎಸ್ಎಸ್ ಗೋಪಾಲ್ ವಿರುದ್ಧವಾಗಿ ಯಾಕೆ ದೂರನ್ನ ಕೊಟ್ಟರು? ಇವೆಲ್ಲ ಡೀಟೇಲ್ಸ್ಗಳನ್ನ ಕೂಡ ನಾವು ನೋಡ್ತಾ ಹೋಗೋಣ. ಏನಾಗಿತ್ತು, ಈ ಹಿಂದೆ ಏನಾಗಿತ್ತು ಅನ್ನೋದಾಗಿ. ದೀಪಕ್ ಪಾಟೀಲ್ ಅಂತ ಅವ್ರು ಮಾಡಿರುವಂತಹ ಒಂದು ಟ್ವೀಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶಾಸಕ ಚೌಹಾಣ್ ಗೋಪಾಲ್ ಹಣವನ್ನ ಸಂಗ್ರಹಿಸಿದ್ದಾರೆ ಅಂತ ಈ ದೀಪಕ್ ಪಾಟೀಲ್ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಹೆಸರಿನಲ್ಲಿ ಅಂತ ಹೇಳಿದ್ರೆ ಮಂದಿರದ ಹೆಸರಿನಲ್ಲೇ, ರಾಮ ಮಂದಿರದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನ ಸಂಗ್ರಹ ಮಾಡಿದ್ದಾರೆ ಇವರು ಅನ್ನೋದು ದೀಪಕ್ ಅವರ ಆರೋಪ. ದೇಣಿಗೆ ರಾಮ ಮಂದಿರಕ್ಕೆ ತಲುಪಿದ ಬಗ್ಗೆ ಖಾತ್ರಿ ಇಲ್ಲ. ಇಲ್ಲಿ ಸಮಸ್ಯೆ ಇರುವುದು ದೀಪಕ್ ಅವರಿಗೆ ಹಣವನ್ನ ಸಂಗ್ರಹ ಮಾಡಿದ್ರು ಅನ್ನೋದಲ್ಲ. ಸಂಗ್ರಹ ಮಾಡಿರುವಂತಹ ಹಣ, ರಾಮನ ಹೆಸರಿನಲ್ಲಿ ಸಂಗ್ರಹ ಮಾಡಿರುವಂತಹ ಹಣ ರಾಮ ಮಂದಿರಕ್ಕೆ ತಲುಪಿರೋ ಬಗ್ಗೆ ಖಾತ್ರಿ ಇಲ್ಲ. ಗುತ್ತಿಗೆದಾರರಿಂದ ಆರಂಭಿಕ 5 ಲಕ್ಷದಷ್ಟು ಹಣವನ್ನ ಸಂಗ್ರಹ ಮಾಡಿದ್ದಾರೆ. ಸಂಗ್ರಹಿಸಿದ ಹಣಕ್ಕೆ ಯಾವುದೇ ದಾಖಲಾತಿಯನ್ನ ಕೊಟ್ಟಿಲ್ಲ. ಸಂಗ್ರಹಿಸಿದ ಹಣ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿದ್ದಾರೆ. ಹಾಗೆ ಹೂಡಿಕೆ ಮಾಡಿರುವುದರ ಬಗ್ಗೆ ದಾಖಲೆಗಳಿದೆ. ಎಸ್ಐಟಿ ಮುಂದೆ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಸಿದ್ಧರಿದ್ದೇವೆ. ಹೀಗಂತ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ಗೆ ದೀಪಕ್ ಪಾಟೀಲ್ ದೂರನ್ನ ಕೊಟ್ಟಿದ್ದಾರೆ. ಇದೀಗ ರಾಮ ಮಂದಿರದ ಕೇಸ್ ನಡೀತಾ ಇದೆ. ಇದಾಗಲೇ 3 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ 8 ಜನ ಆರೋಪಿಗಳನ್ನ ಒಪ್ಪಿಸಲಾಗಿದೆ. ಅದೊಂದು ಕಡೆಯಲ್ಲಿ ತನಿಖೆ ನಡೀತಾ ಇದೆ. ಇನ್ನು ಯಾರ್ಯಾರ ಹೆಸರುಗಳು ಬರುತ್ತೆ ಏನು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಈ ನಡುವೆ ಇದು ಕರ್ನಾಟಕದ ಬೀದರ್ವರೆಗೂ ಬಂದಿದೆ. ಕೆಲವ್ರಿಗೆ ನೆನಪಿರ್ಬೋದು, ಬಹಳಷ್ಟು ಜನ ಈ ರಾಮ ಮಂದಿರದ ಹೆಸರಿನಲ್ಲಿ ಹಣವನ್ನ ಕಲೆಕ್ಟ್ ಮಾಡಿದ್ದು, ಮನೆಗೆ ಬಂದು ನಿಮ್ಮ ಕೈಲಾದಷ್ಟು ಶಕ್ತಿ ಮೀರಿನೋ ಶಕ್ತಿಗೆ ಅನುಸಾರವಾಗಿ ಸಹಾಯ ಮಾಡಿ ಅಂತ ಕೇಳಿದ್ದೆಲ್ಲ ಬಹಳ ವರ್ಷಗಳ ಹಿಂದೆ ನಡೆದಿತ್ತು. ಬಟ್ ಈಗ ಬೀದರ್ನ ಒಬ್ಬ ವ್ಯಕ್ತಿ ದೀಪಕ್ ಪಾಟೀಲ್ ಅಂತ ಕಲೆಕ್ಟ್ ಆಗಿರುವಂತಹ ಹಣ ರಾಮ ಮಂದಿರಕ್ಕೆ ಹೋಗಿಲ್ಲ ಅನ್ನೋ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅದು ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ನನ್ನ ಬಳಿ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ.